Hi everyone, today we are going to explain about a UPSC main general studies 4 paper, but this is small mistake, that is a 5 paper 5 ಜನರಲ್ ಸ್ಟಡೀಸ್ 4. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಯು ಪಿ ಎಸ್ ಸಿ ಮೇನ್ ಪೇಪರ್ನಲ್ಲಿ ಒಂದಾದ ಜನರಲ್ ಸ್ಟಡೀಸ್ 4 ಪೇಪರ್ನ ಸಿಲೆಬಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ದಿಸ್ ಇಸ್ ಪೇಪರ್ 5 ಬಟ್ ಜನರಲ್ ಸ್ಟಡೀಸ್ ಪೇಪರ್ 4. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಅಪಿಯರ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್ ಆರ್ ವಿಡಿಯೋ ಬೇಸ್ಡ್ ಆನ್ ದ ಸಿಲೆಬಸ್. ಸೊ ಇಂಟ್ರಡಕ್ಷನ್ ಆ್ಯಕ್ಚುಲಿ ಕಂಪ್ಲೀಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದಿಷ್ಟೇ. ಪೇಪರ್ 1 ಪೇಪರ್ 4 ಆ್ಯಕ್ಚುಲಿ ಇದು ಪೇಪರ್ 5 ಹೇಳಿದ್ನಲ್ಲ, ಪೇಪರ್ 5 ಜನರಲ್ ಸ್ಟಡೀಸ್ ಪೇಪರ್ 4. ವೈ? ಬಿಕಾಸ್ ಪೇಪರ್ 1 ನಮಗೆ ಎಸ್ಸೆ ಪೇಪರು, ಪೇಪರ್ 2 ಬಂದು ಜನರಲ್ ಸ್ಟಡೀಸ್ ಪೇಪರ್ 1, ಪೇಪರ್ 3 ಬಂದು ಜನರಲ್ ಸ್ಟಡೀಸ್ ಪೇಪರ್ 2, ಪೇಪರ್ 4 ಬಂದು ಜನರಲ್ ಸ್ಟಡೀಸ್ ಪೇಪರ್ 3. ಸೊ ಹಾಗಾಗಿ ಪೇಪರ್ 5 ಬಂದು ಜನರಲ್ ಸ್ಟಡೀಸ್ ಪೇಪರ್ 4. ಸೊ ಈ ಪೇಪರು 250 ಮಾರ್ಕ್ಸ್. ಮೋಸ್ಟ್ ಆಫ್ ಎಲ್ಲ ಜನರಲ್ ಸ್ಟಡೀಸ್ ಪೇಪರು ಎಲ್ಲ ಪೇಪರು ನಮಗೆ 250 ಮಾರ್ಕ್ಸ್ನೇ ಕವರ್ ಮಾಡೋದು. ಸ್ಟಿಲ್ ಅದನ್ನ ಹಾಕಿದ್ದೀನಿ ಅಷ್ಟೇ. ಸೊ 250 ಮಾರ್ಕ್ಸ್ ಇರುತ್ತೆ ಓವರ್ ಆಲ್. 3 hours ಡ್ಯೂರೇಷನ್, ಡಿಸ್ಕ್ರಿಪ್ಟಿವ್ ಪೇಪರ್. ಸೊ ಮೇಯ್ನ್ಲಿ ನಾವಿಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ಬಗ್ಗೆ ಫೋಕಸ್ ಮಾಡಬೇಕು. ಆ್ಯಂಡ್ ಇದು ಈ ಒಂದು ಸಿಲೆಬಸ್ನ ಕೊಟ್ಟಿರೋದು ಯು ಪಿ ಎಸ್ ಸಿನೇ, ಬಟ್ ನಾನು ಇದ್ರ ಮುಂದಕ್ಕೆ ಹಾಕಿರೋದಿಷ್ಟೇ. ಈ ಒಂದು ಸಬ್ಜೆಕ್ಟ್, ಈ ಒಂದು ಟಾಪಿಕ್ಸ್ಗಳ ಮೇಲೆ ಯಾವ್ಯಾವ ರೀತಿ ಯಾವ ಎಕ್ಸ್ಟೆಂಡೆಡ್ ಟಾಪಿಕ್ಸ್ಗಳ ಬಗ್ಗೆ ಕ್ವಶನ್ಸ್ನ ಕೇಳಿದ್ದಾರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು. ಸೊ ಮೋಸ್ಟ್ ಆಫ್ ಕೇಸ್ ಸ್ಟಡೀಸ್ಗಳ ಬಗ್ಗೆ ಗಮನ ಕೊಡೋದು ವಾಸಿ. ಇನ್ ದ ಕೇಸ್ ಆಫ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆ್ಯಕ್ಚುಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನೇ ನಮಗೆ ಕೇಸ್ ಸ್ಟಡೀಸ್ ಮತ್ತು ಡಿಸಿಷನ್ ಮೇಕಿಂಗ್, ಮಾರಲ್ ರೀಸ್ನಿಂಗ್ ಎಲ್ಲ ಬರೋದು. ಮಾರಲ್ ರೀಸ್ನಿಂಗ್ ಫ್ರಮ್ ದ ಎಥಿಕ್ಸ್. ಸೊ ಇವುಗಳ ಬಗ್ಗೆ ಮೇಯ್ನ್ಲಿ ಕೇಸ್ ಸ್ಟಡಿ. ಯಾವುದೋ ಒಂದು ಸಿನಾರಿಯೋ ನಡೀತು. ಫಾರ್ ಎಕ್ಸಾಂಪಲ್ ಮಣಿಪುರದಲ್ಲಿ ಒಂದು ಇಶ್ಯೂಸ್ ನಡೀತು. ಆ್ಯಸ್ ಇಟ್ ಈಸ್ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇಶ್ಯೂ ಏನು ಅಂತ. ಸೊ ಆ್ಯಕ್ಚುಲಿ ಅದು ಇಂಟರ್ಸ್ಟೇಟ್, ಆದರೆ ಸ್ಟೇಟ್ ಒಳಗಡೆ ಇಶ್ಯೂ ನಡೀತು. ಅದರಿಂದ ಬೇರೆ ದೇಶ ಚೀನಾ ಹೆಲ್ಪನ್ನು ಅಡ್ವಾಂಟೇಜ್ ತೊಗೊಳೋದಕ್ಕೆ ತೊಗೊಂಡಿದ್ದು. ರೀಸೆಂಟ್ಲಿ ಅದನ್ನೆಲ್ಲ ಗೌರ್ಮೆಂಟ್ ರಿಸಾಲ್ವ್ ಮಾಡಿದೆ. ಅಲ್ಲಿ ಆಲ್ಮೋಸ್ಟ್ ಆರ್ಮಿ ಆಡಳಿತ ಬಂದು ತುಂಬ ದಿವಸ ಆಯಿತು. ಆದರೆ ಅಲ್ಲಿ ಇಶ್ಯೂ ಆಗಿದ್ದು ಇವತ್ತಿನ ಮುಂಚೆಯಿಂದ ಇದ್ದ ಯಾವುದೋ ಒಂದು ಇಶ್ಯೂ, ಈಗ ಅದು ಇನ್ಕ್ರೀಸ್ ಆಗಿ ಅಲ್ಲಿನ ವಿಮೆನ್ಸ್ಗೆಲ್ಲ ಪ್ರಾಬ್ಲಮ್ ಆಯಿತು. ಅಲ್ಲಿನ ಹೆಣ್ಮಕ್ಳ ಮೇಲೆಲ್ಲ, ಮಹಿಳೆಯರ ಮೇಲೆ ಹಲ್ಲೆ, ದೌರ್ಜನ್ಯ ಈ ಥರ ಎಲ್ಲ ಮಾಡಿದ್ರು. ಹಾಗಾಗಿ ಅದನ್ನು ನಾವು ಇದು ಒಂದು ಕೇಸ್ ಸ್ಟಡಿ. ಮಣಿಪುರದಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯಿತು, ಅಥವಾ ಯಾವುದೋ ಬೇರೆ ಮೋಟಿವನ್ನು ಇಟ್ಕೊಂಡು ಅಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದ್ರು, ಕೆಲವ್ರನ್ನ ಕೊಂದರು ಕೂಡ. ಇಬ್ಬರೂ ಟ್ರೈಬಲ್ಸೇ, ಬಟ್ ಸ್ಟಿಲ್ ಕೊಂದರು ಕೂಡ. ಸೊ ಹಾಗಾಗಿ ಅದು ಒಂದು ಕೇಸ್ ಸ್ಟಡಿ. ಈ ಕೇಸ್ ಸ್ಟಡಿಯಲ್ಲಿ ಒಬ್ಬ ಆ್ಯಸ್ ಎ ಡಿ ಸಿ ನೀವು ಹೋಗಲ್ಲಿ ನಿಂತ್ಕೊಂಡ್ರೆ, ಅಥವಾ ನೀವೇನಾದರೂ ಬಿಕಾಸ್ ಇಫ್ ಇನ್ ಕೇಸ್ ಅದನ್ನೇನಾದರೂ ಯು ಟಿ ಅಂತ ಘೋಷಣೆ ಮಾಡಿಬಿಟ್ರೆ, ಯೂನಿಯನ್ ಟೆರಿಟರಿ ಅಂತ ಏನಾದರೂ ಘೋಷಣೆ ಮಾಡಿದ್ರೆ ಗೌರ್ನಮೆಂಟು, ಅದು ಸೆಂಟ್ರಲ್ ಗೌರ್ನಮೆಂಟ್ ಅಂಡರಿಗೆ ಬರುತ್ತೆ. ಆ್ಯಂಡ್ ಅಲ್ಲಿ ಸಿ ಎಮ್ ಇರಲ್ಲ. ಇನ್ಸ್ಟೆಡ್ ಆಫ್ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ಲೆಫ್ಟಿನೆಂಟ್ ಗವರ್ನರ್ ವಿಚ್ ಈಸ್ ನಥಿಂಗ್ ಬಟ್ IAS ಮಾಡಿ ಹೋಗಿರುವಂಥ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ಅವ್ರೇನು ಡಿಸಿಷನ್ ತೊಗೋತಾರೆ ಅದೇ ಫೈನಲೈಸ್ ಆಗುತ್ತೆ. ಹಾಗಾಗಿ ಈ ಪೇಪರ್ ನಮ್ಗೆ ಇಟ್ಟಿರೋದು ಎಥಿಕ್ಸ್. ಸೊ ಯೋಚನೆ ಮಾಡಿ, IAS ಓದ್ತಿರೋರಿಗೆ ಎಥಿಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಎಥಿಕ್ಸ್ ಇಲ್ಲ ಅನ್ನೋ ರೀಸನ್ಗೆ ಯು ಪಿ ಎಸ್ ಸಿನವರೇ ಎಥಿಕ್ಸ್ನ ಹೇಳ್ಕೊಡ್ತಾ ಇದ್ದಾರೆ ಅಷ್ಟೇ. ಸೊ ಕಮ್ ಬ್ಯಾಕ್ ಟು ಅವರ್ ವಿಡಿಯೋ. ಸೊ ಡಿಸಿಷನ್ ಹೇಗೆ ತೊಗೋತೀರಾ? ಯಾಕಂದರೆ ಅಲ್ಲಿ ಅಕಾರ್ಡಿಂಗ್ ಟು ದ ಗೌರ್ನಮೆಂಟ್ ನೀವು ರೂಲ್ಸ್ ತೊಗೊಳಕ್ಕಾಗಲ್ಲ. ಮಾರಲ್ ರೀಸ್ನಿಂಗ್ ಕತೆ ಏನು? ಇದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಏನಂತಂದರೆ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಎರಡೂ ಕೂಡ ಒಂದೇ ಪ್ರಾಂತ್ಯದಲ್ಲಿದ್ವು ಆ್ಯಕ್ಚುಲಿ. ಬಟ್ ಆದರೆ ರೀಸೆಂಟಾಗಿ ಅಲ್ಲಿ 370 ತೆಗೆದ ಕಾರಣ 370 ತೆಗೆದ ಕಾರಣ ಏನಾಗೋಯಿತು, ಅಲ್ಲಿ ಆರ್ಟಿಕಲ್ ತೆಗೆದ್ರು. ಬಟ್ ಏನು ಮಾಡಿದ್ರು, ಜಮ್ಮು ಕಾಶ್ಮೀರನ ಬೇರೆ ಮತ್ತು ಲಡಾಖ್ನ ಬೇರೆ ಎರಡು ಯು ಟಿ ಮಾಡಿದ್ರು. ಸ್ಟಿಲ್ ಆ ಕೇಸು ಸುಪ್ರೀಂ ಕೋರ್ಟಲ್ಲಿದೆ. ಯಾಕಂದರೆ ಒಂದು ರಾಜ್ಯದಿಂದ ಸ್ವಲ್ಪನ ತೆಗೆದು, ನಾವು ಓದ್ತೀವಿ ಪಾಲಿಟಿಯಲ್ಲಿ ಏನಂತ, ಆರ್ಟಿಕಲ್ 2. ಸೊ ಸ್ವಲ್ಪ ಒಂದು ರಾಜ್ಯನ ಇಂಡಿಯಾದೊಳಗಡೆ, ನಮ್ಮ ಒಂದು ಭೂಮಿನ ನಮ್ಮ ಇಂಡಿಯಾದೊಳಗಡೆ ತೊಗೊಳೋದಕ್ಕೆ ಏನು ರೂಲ್ಸ್ ಇರಬೇಕು, ಆಚೆ ತೆಗೆಯೋದಕ್ಕೆ ಏನು ರೂಲ್ಸ್ ಇರಬೇಕು, ಅದನ್ನು ಯು ಟಿ ಮಾಡೋದಕ್ಕೆ ಏನೇನು ರೂಲ್ ಬೇಕು, ಇವೆಲ್ಲ ಇದೆ. ಆ್ಯಸ್ ಸೇಮ್ ಒಂದು ರಾಜ್ಯದ ಸ್ವಲ್ಪ ಭಾಗನ ತೆಗೆದುಬೇಕಾದ್ರೆ ನಾವು ಯೂನಿಯನ್ ಟೆರಿಟರಿ ಅಂತ ಘೋಷಣೆ ಮಾಡ್ಬೋದು. ಆದರೆ ಅದೇ ಪಾಯಿಂಟು, ಒಂದು ರಾಜ್ಯನ ಒಡೆದು ಎರಡು ಯೂನಿಯನ್ ಟೆರಿಟರಿ ಮಾಡೋ ಹಾಗಿಲ್ಲ. ಹಾಗೆ ಮಾಡೋದಾದರೆ ಎರಡನ್ನೂ ಕೂಡ ನೀವು ರಾಜ್ಯನೇ ಮಾಡಬೇಕು. ದಿ ಬೆಸ್ಟ್ ಎಕ್ಸಾಂಪಲ್ ಆರ್ ನೈಬರಿಂಗ್ ಸ್ಟೇಟ್ ಆಂಧ್ರ ಪ್ರದೇಶ ಆ್ಯಂಡ್ ತೆಲಂಗಾಣ. ಟೋಟಲ್ ಆಂಧ್ರ ಪ್ರದೇಶ ಇದ್ದಿದ್ದನ್ನು ಒಡೆದು ತೆಲಂಗಾಣ ಬೇರೆ, ಆಂಧ್ರ ಪ್ರದೇಶ ಬೇರೆ ಮಾಡಿದ್ರು. ಎರಡೂ ಕೂಡ ಅವು ಸ್ಟೇಟೇ, ರಾಜ್ಯಗಳೇ.
ಯೂನಿಯನ್ ಟೆರಿಟರಿ ಇಲ್ಲ. ಆದರೆ ಜಮ್ಮು ಕಾಶ್ಮೀರ ಕೇಸಲ್ಲಿ ಏನಾಗೋಯಿತು, ಜಮ್ಮು ಕಾಶ್ಮೀರನೂ ರಾಜ್ಯ ಮಾಡಲಿಲ್ಲ, ಇದು ಲಡಾಖ್ನೂ ಕೂಡ ರಾಜ್ಯ ಮಾಡಲಿಲ್ಲ. ಸೊ ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಎರಡನ್ನೂ ಯೂನಿಯನ್ ಟೆರಿಟರಿ ಮಾಡಿದ್ರು, ಎರಡಲ್ಲೂ ಕೂಡ ಈಗ ಲೆಫ್ಟಿನೆಂಟ್ ಗವರ್ನರೇ ಬರ್ತಾರೆ, ಎರಡು ಕಡೆನೂ ಸಿ ಎಮ್ ಇರಲ್ಲ. ಆ್ಯಂಡ್ ಜಮ್ಮು ಕಾಶ್ಮೀರ ಇಸ್ ವಿಧಾನಸಭೆ ಹೊಂದಿರುವಂತಹ ಯೂನಿಯನ್ ಟೆರಿಟರಿ, ಅದು ವಿಧಾನಸಭಾ ಇನ್ಕ್ಲೂಡೆಡ್ ಯೂನಿಯನ್ ಟೆರಿಟರಿ ಅಂತ ನಾವು ಕರಿತೀವಿ. ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಗೆ ಬರುತ್ತೆ, ಬಟ್ ಅಲ್ಲಿ ಒಂದು ವಿಧಾನಸಭೆ ಅಂತ. ಆ್ಯಸ್ ಇಟ್ ಈಸ್ ಡೆಲ್ಲಿ ಆಲ್ಸೋ ಅ ಯೂನಿಯನ್ ಟೆರಿಟರಿ ಲೈಕ್ ದಟ್. ಸೊ ಅಲ್ಲಿ ಏನು ಆ್ಯಕ್ಚುಲಿ ಎಫೆಕ್ಟ್ ಆಯಿತು ಅಂತಂದರೆ, ಈಗ ನಾವು ಯಾರೋ ಒಬ್ಬರು AS ಕಂಪ್ಲೀಟ್ ಮಾಡಿ ಜಮ್ಮು ಕಾಶ್ಮೀರ್ಗೆ ಒಬ್ಬರು ಹೋಗ್ತಾರೆ, ಲಡಾಖಿಗೆ ಒಬ್ಬರು ಹೋಗ್ತಾರೆ. ಸೊ ಲಡಾಖಲ್ಲಿ ಅಕಾರ್ಡಿಂಗ್ ಟು ದ ಗೌರ್ನಮೆಂಟ್ ರೂಲ್, ಲಡಾಖಲ್ಲಿ ಯಾವುದೇ ರೀತಿಯ ಇಂಡಸ್ಟ್ರಿಗಳ ಸ್ಟಾರ್ಟ್ ಮಾಡೋದಕ್ಕೆ ಅವಕ್ಕೆಲ್ಲ ಬಿಡಬಾರ್ದು. ಆದರೆ ರೆವೆನ್ಯೂ ಹೇಗೆ ಬರುತ್ತೆ ಲಡಾಖಿಗೆ? ಇದಕ್ಕೆ ಮುಂಚೆ ಈ ಇಶ್ಯೂ ಬಂದಿರಲಿಲ್ವಾ? ಬಂದಿತ್ತು. ಇದಕ್ಕೆ ಮುಂಚೆ ಇಶ್ಯೂ ಹೆಂಗಾಗಿತ್ತು ಅಂದರೆ, ಜಮ್ಮು ಕಾಶ್ಮೀರ ಕೂಡ ಜೊತೆಗಿತ್ತು. ನಮಗೆ ಜಮ್ಮು ಕಾಶ್ಮೀರ ಬಗ್ಗೆ ಗೊತ್ತು, ಕಾಶ್ಮೀರ್ ಎಕ್ಸ್ಪೆಷಲಿ ಟೂರಿಸ್ಟ್ ಸ್ಪಾಟ್. ಸೊ ಅಲ್ಲಿ ರೆವೆನ್ಯೂ ಜಾಸ್ತಿ ಇತ್ತು. ರೆವೆನ್ಯೂ ಜಾಸ್ತಿ ಆ್ಯಂಡ್ ಅವರು ವರ್ಲ್ಡ್ ಕ್ಲಾಸ್ ಕೇಸರಿ ಬೆಳೀತಾರೆ. ಕೇಸರಿ ಅವರು ತುಂಬ ಚೆನ್ನಾಗಿ ಬೆಳೀತಾರೆ. ಸೊ ಕೇಸರಿ ಆಬ್ವಿಯಸ್ಲಿ ರೇಟ್ ಜಾಸ್ತಿ ಇರುತ್ತೆ. ದಾಲ್ ಸರೋವರ ಇದೆ ಶ್ರೀನಗರ್. ಸೊ ಹೀಗಾಗಿ ರೆವೆನ್ಯೂ ಜಮ್ಮು ಕಾಶ್ಮೀರ್ಗೆ ತುಂಬ ಚೆನ್ನಾಗಿದೆ, ಎಕ್ಸ್ಪೆಷಲಿ ಕಾಶ್ಮೀರ್. ಬಟ್ ಲಡಾಖಲ್ಲಿ ಏನಾಗಿದೆ, ಅದು ಟ್ರೊಪೋಗ್ರಫಿಕಲ್ ಏರಿಯಾ, ಕ್ಲೈಮೇಟ್ ಚೇಂಜ್, ಪೀಕ್ ಕ್ಲೈಮೇಟ್ ಚೇಂಜ್ ಆಗ್ತಿರುತ್ತೆ. ಗುಡ್ಡಗಾಡು ಪ್ರದೇಶ ಜಾಸ್ತಿ, ಮೌಂಟೇನ್ಶಿಪ್ ಇಳಿಬೇಕು, ಹತ್ತಬೇಕು. ಹಾಗಾಗಿ ಅಲ್ಲಿ ಟೂರಿಸ್ಟ್ ಕಮ್ಮಿ. ಎಲ್ಲೋ ಕೆಲವರು ಗಾಡಿ ತೊಗೊಂಡು ಇಲ್ಲಿಂದ ಅಲ್ಲಿಗೆ ಹೋಗಿ ಫ್ಲಾಗ್ ಹಾಕ್ಬಿಟ್ಟು ಬರೋರಷ್ಟೇ. ಟೂರಿಸ್ಟ್ ಸ್ಪಾಟ್ಗಳು ತುಂಬ ಕಮ್ಮಿ. ಇನ್ ದೀಸ್ ಕೇಸ್ ಅಲ್ಲಿನ ಜನ ಏನು ಮಾಡಬೇಕು? ಹೊಟ್ಟೆ ಪಾಡ್ಗೋಸ್ಕರ ಅಲ್ಲಿನ ಜನ ಅಲ್ಲಿ ಇಂಡಸ್ಟ್ರಿನೂ ತೆಗಿಯೋಕ್ಕೆ ಬಿಡದೇ ಇದ್ದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು? ಸೊ ಇಂಥ ಕೇಸಸ್ಸಲ್ಲಿ ಏನಾಗುತ್ತೆ, ಬಾರ್ಡ್ರಲ್ಲಿ ಆ ಕಡೆ ಇರೋವಂತಹ ದೇಶದವರು ಆಮಿಷ ತೋರಿಸಿ ಈ ಕಡೆಯವ್ರನ್ನ ಮೂವ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅಲ್ಲಿರೋದು ಎಂಥ ದೇಶಗಳಿದ್ದಾವೆ ಅಂದರೆ, ಈ ಕಡೆ ಪಾಕಿಸ್ತಾನ್, ಮೇಲಗಡೆ ಅಫ್ಘಾನಿಸ್ತಾನ್, ಈ ಕಡೆ ಚೈನಾ. ಸೊ ಎಕ್ಸ್ಪೆಷಲಿ ಲಡಾಖಿಗೆ ಚೈನಾನೇ ಜಾಸ್ತಿ ಆಗ್ತಾರೆ. ಸೊ ಹೀಗಾಗಿ ಅಂಥ ಪಾಯಿಂಟಲ್ಲಿ ನೀವು ಡಿಸಿಷನ್ ಮೇಕಿಂಗ್ ಏನು ಮಾಡ್ತೀರಾ? ಆ್ಯಸ್ ಅ DC, ಆ್ಯಸ್ ಅ ಲೆಫ್ಟಿನೆಂಟ್ ಗವರ್ನರ್, DC ಏನು ಮಾಡ್ತೀರಾ? ಆ್ಯಂಡ್ ಮಾರಲ್ ರೀಸ್ನಿಂಗ್ಗೆ ನಾನು ನಿಮಗೆ ಕೊಟ್ಟಿರೋ ಮಣಿಪುರ ಎಕ್ಸಾಂಪಲ್ ಸಾಕಾಗಬಹುದು. ಸೊ ಈ ಥರ ಒಂದು ಕೇಸ್ ಸ್ಟಡಿಗಳನ್ನು ನೀವು ಎಥಿಕಲಿ ಹೇಗೆ ಅಡ್ಮಿನಿಸ್ಟ್ರೇಟ್ ಮಾಡ್ತೀರಾ? ದಿಸ್ ಈಸ್ ಇಂಪಾರ್ಟೆಂಟ್ ಇನ್ ದೀಸ್ ಜನರಲ್ ಸ್ಟಡೀಸ್ 4. ಮೋಸ್ಟ್ ಆಫ್ ಈ ಜನರಲ್ ಸ್ಟಡೀಸ್ 4 ಇದಕ್ಕೆ ಇಟ್ಟಿರೋದು ಅನ್ಸುತ್ತೆ. ಅದಕ್ಕೆ ಟಾಪಿಕ್ಗಳು ಅವ್ರು ಇಷ್ಟೇ ಇಟ್ಟಿರೋದು. ಸೊ ಲೆಟ್ಸ್ ಕಂಟಿನ್ಯೂ ಅವರ್ ವಿಡಿಯೋ. ಎಥಿಕ್ಸ್ ಆ್ಯಂಡ್ ಹ್ಯೂಮನ್ ಇಂಟರ್ಫೇಸ್. ಸೊ ಇದರಲ್ಲಿ ಇಲ್ಲಿವರೆಗೂ ಈ ಪಾಯಿಂಟಲ್ಲಿ ಕ್ವೆಶನ್ಸ್ಗಳನ್ನ ಕೇಳಿದರೆ, ನಾನು ಆ ಪಾಯಿಂಟ್ನ ಮಾತ್ರ ಹೈಲೈಟ್ ಮಾಡಿದ್ದೀನಿ ನಿಮಗೆ. ಸೊ ಎಸೆನ್ಸ್, ಡಿಟರ್ಮಿನೆಂಟ್ಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಆಫ್ ದ ಎಥಿಕ್ಸ್ ಇನ್ ಹ್ಯೂಮನ್ ಆ್ಯಕ್ಷನ್ಸ್. ಮಣಿಪುರ ಹೇಳಿದನ ಇಬ್ಬರು ಹ್ಯೂಮನ್ಸೇ, ಇಬ್ಬರೂ ಇಂಡಿಯನ್ಸೇ, ಸ್ಟಿಲ್ ಇಬ್ಬರು ಟ್ರೈಬಲ್ಸೇ. ಎಕ್ಸ್ಪೆಷಲಿ ನಾವು ಟ್ರೈಬಲ್ಸ್ಗೆ ಅಂತ ಸಪ್ರೇಟ್ ಸ್ಕೆಡ್ಯೂಲ್ಸ್ಗಳು ಕೊಟ್ಟಿದ್ದೀವಿ. ಸ್ಟಿಲ್ ಇಬ್ಬರು ಅವರವರೇ ಹೊಡೆದಾಡ್ಕೊಂಡ್ರು, ಅವ್ರವ್ರದ್ದೇ ಕಾನ್ಸಿಕ್ವೆನ್ಸಸ್ನ ಅವರ ಎಥಿಕ್ಸ್ಗಳಿಗೋಸ್ಕರ ಕ್ರಿಯೇಟ್ ಮಾಡಿಕೊಂಡ್ರು. ಹೀಗಿರ್ಬೋದು. ದೆನ್ ಡೈಮೆನ್ಷನ್ಸ್ ಆಫ್ ದ ಎಥಿಕ್ಸ್, ಪರ್ಸ್ನಲ್ ಆ್ಯಂಡ್ ಪಬ್ಲಿಕ್. ಕೆಲವ್ರಿಗೆ ಹೆಂಗಿರುತ್ತೆ, ಈಗ ನಮಗೇನೆ ಎಷ್ಟೊಂದು ಎಥಿಕ್ಸ್ ಇರುತ್ತೆ ಅಂದರೆ, ಪಬ್ಲಿಕ್ ಬೇರೆ, ಪರ್ಸ್ನಲ್ ಬೇರೆ, ಮನೆ ಒಳಗಡೆ ಬೇರೆ, ಮನೆ ಆಚೆ ಬೇರೆ ಎಥಿಕ್ಸ್ಗಳಿರ್ತವೆ. ಸೊ ಕೆಲವೊಂದು ಜನ ಎಷ್ಟೇ ಯಾರೇ ಮೂಢನಂಬಿಕೆ ಅಂದರೂ ನಾವು ನಂಬ್ತೀವಿ. ಯಾಕೆ ನಮಗೆ ಅದೇ ಎಥಿಕ್ಸ್ ಇದೆ. ಎಲ್ಲರಿಗೂ ಮಾತಾಡೋ ಸ್ವಾತಂತ್ರ್ಯ ಇದೆ. ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್ ಇಂಡಿಯಾದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಮಾತಾಡೋ ಸ್ವಾತಂತ್ರ್ಯ ಇದೆ. ಬಟ್ ದೊಡ್ಡವ್ರ ಮುಂದೆ ಮಾತಾಡಬಾರ್ದು. ದಟ್ ಈಸ್ ಅ ಎಥಿಕ್. ಸೊ ಲೈಕ್ ದಟ್ ethical dilemma and governance of the decision. ಜಸ್ಟ್ ಎ ಜೋಕಿಂಗ್ ಪಾರ್ಟ್. ಇಟ್ ಈಸ್ ಜಸ್ಟ್ ನನ್ನ ಎಕ್ಸಾಂಪಲ್ ಐ ವುಡ್ ಟೇಕ್. ಅದನ್ನು ಜಸ್ಟ್ ಒಂದು ಎಕ್ಸಾಂಪಲ್ ಅಂತ ನಾನು ತೊಗೊಂಡಿದ್ದೀನಿ ಅಷ್ಟೇ. ಎಥಿಕಲ್ ಡೈಲಮಾಸ್ ಇನ್ ದ ಗವರ್ನೆನ್ಸ್ ಆ್ಯಂಡ್ ದ ಡಿಸಿಷನ್ ಮೇಕಿಂಗ್. ಸೊ ಕೆಲವೊಂದು ಪ್ಲೇಸಸ್ಸಿಗೆ ನೀವು DC ಆಗೋದಾಗ ಅಥವಾ ಅಸಿಸ್ಟೆಂಟ್ DCಗಳಾಗಿ AC ಆಗಿ ಹೋದಾಗ, ಸೊ ಏನಾಗುತ್ತೆ, ಅಲ್ಲಿರೋಂತಹ ಜನ, ಈ ಹಳ್ಳಿ ಕಡೆಗೆಲ್ಲೋ ಹೋಗಿರ್ತೀರಾ, ಅಥವಾ ಯಾವುದೋ ಒಂದು ಸ್ಟೇಟಿನ ಯಾವುದೋ ಒಂದು ಜಿಲ್ಲೆಯ ಆಲ್ಮೋಸ್ಟ್ ಕುಗ್ರಾಮದ ಕಡೆ ಆ ಥರ ಪ್ಲೇಸಸ್ಸಲ್ಲೆಲ್ಲೋ ಹೋಗಿರ್ತೀರ. ಅಲ್ಲಿ ಕೆಲವೊಂದು ಡಿಸಿಷನ್ ತೊಗೊಳೋದು ತುಂಬ ಕ್ರಿಟಿಕಲ್. ನಿಮ್ಮ ಪ್ರಕಾರ ಅಲ್ಲಿರೋ ಹೆಣ್ಮಕ್ಳೆಲ್ಲ ಓದಬೇಕು, ಕಾಲೇಜ್ ಮಾಡೋದು, ಸ್ಕೂಲ್ ಮಾಡೋದ್ರಲ್ಲಿ ಒಳ್ಳೆಯದೇ. ಬಟ್ ಅಲ್ಲಿರೋ ಜನ ಹೇಳ್ತಾರೆ ನಮ್ಮ ಮಕ್ಕಳು ಓದಬಾರ್ದು. ಅದು ನಮ್ಮ ಎಥಿಕ್ಸ್ಗೆ ಸರಿ ಬರಲ್ಲ. ನಮ್ಮಲ್ಲಿರೋ ಹೆಣ್ಮಕ್ಳು ಮನೇಲೇ ಇರಬೇಕು. ದಿಸ್ ಈಸ್ ಜಸ್ಟ್ ಆ್ಯಂಡ್ ಟೇಕಿಂಗ್ ಎಕ್ಸಾಂಪಲ್. ಇದು ನಮ್ಮ ಗೌರ್ಮೆಂಟ್ಗೆ ವಿರುದ್ಧ. ಯಾಕಂದರೆ ಆ್ಯಸ್ ಅ DC ಆರ್ ಆ್ಯಸ್ ಅ AC ಐ ಆಮ್ ಒಬೇ ಫಾರ್ ದ ಗೌರ್ಮೆಂಟ್. ನಾನು ಗೌರ್ಮೆಂಟಿನ ಎಲ್ಲ ರೂಲ್ನ ಫಾಲೋ ಮಾಡ್ತೀನಿ. ಸೊ ಹಾಗಾಗಿ ಅಲ್ಲೊಂದು ಸ್ಕೂಲ್ ಅಥವಾ ಕಾಲೇಜ್ ಕಟ್ಟೋದ್ರಲ್ಲಿ ತಪ್ಪಿಲ್ಲ. ಆದರೆ ಅಲ್ಲಿನ ಜನದ ಪ್ರಕಾರ ಬಟ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನೀವು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ದಿಸ್ ಈಸ್ ಅ ಡಿಸಿಷನ್ ಮೇಕಿಂಗ್. ನೀವು ಅವ್ರಿಗೆ ಎಜುಕೇಷನ್ ಈಸ್ ಹೌ ಮಚ್ ಇಂಪಾರ್ಟೆಂಟ್ ಟು ದ ವಿಮೆನ್. ಇದನ್ನು ನೀವು ಅವ್ರಿಗೆ ಅರ್ಥ ಮಾಡಿಸಿ ಕಂಟಿನ್ಯೂ ಮಾಡೋದ್ರಲ್ಲಿ ತಪ್ಪಿಲ್ಲ.
ಬಿಕಾಸ್ ನೀವು ಅವ್ರನ್ನ ಅಪೋಸ್ ಮಾಡಿ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ದಟ್ ಈಸ್ ಅ ಡೈಲಮೋಸ್, ಎಥಿಕಲ್ ಡೈಲಮೋಸ್. ಕೆಲವ್ರಿಗೆ ಬ್ರೈನ್ ಇಲ್ಲ ಇದು ಹೀಗೆ ಫಿಕ್ಸ್ ಆಗಿರುತ್ತೆ. ಎಥಿಕಲ್ ಡೈಲಮೋಸ್ಗೆ ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಅದನ್ನು ಚೇಂಜ್ ಮಾಡಿ, ಸೊ ನೀವು ಅದನ್ನು ಡಿಸಿಷನ್ ಇಲ್ಲ ಇದಲ್ಲ ಇದು ಸರಿ ಅಂತ ನೀವು ಡಿಸಿಷನ್ಸ್ನ, ಇದಕ್ಕೆ ನೀವು ಚೈಲ್ಡ್ ಮ್ಯಾರೇಜ್ನಾದರೂ ತೊಗೊಳ್ಬೋದು. ಕೆಲವೊಂದು ಹಳ್ಳಿಗಳಲ್ಲಂತೂ ಇವತ್ತಿಗೂ ಚೈಲ್ಡ್ ಮ್ಯಾರೇಜ್ ನಡೀತಿವೆ. ಸ್ವಲ್ಪ ಸೌತಲ್ಲಿ ಕಮ್ಮಿ ಆಗಿದೆ, ನಾರ್ತಲ್ಲಿ ಜಾಸ್ತಿ ಆಗಿದೆ, ನಡೀತಾ ಇದ್ದಾವೆ. ಯಾಕೆ? ಯೋ ಇಲ್ಲ ಮಕ್ಕಳು ಹಾಗೆ ಹೀಗೆ ಅವ್ರು ಹೇಳ್ತಾರೆ. ಕೆಲವೊಂದು ಕಡೆ ಅಂತೂ ಎಥಿಕಲ್ ಡೈಲಮೋಸ್ ಪೀಕಲ್ಲಿರುತ್ತೆ. ಸೌತಲ್ಲೇ ಕೆಲವೊಂದು ಎಕ್ಸಾಂಪಲ್ಸ್ ಇದ್ದಾವೆ. ಸ್ಟಿಲ್ ಐ ಡಿಡಂಟ್ ಮೂವ್ ಟು ಎನಿ ಪರ್ಟಿಕ್ಯುಲರ್ ಪಾರ್ಟೀಸ್. ಯಾವುದೇ ಗೌರ್ನಮೆಂಟ್ ಪಾರ್ಟಿ ಬಗ್ಗೆ ಕ್ಲಿಯರಾಗಿ ನಾನು ಮಾತಾಡ್ತಿಲ್ಲ. ಇನ್ ಜನರಲ್ ನಾವು ನಮ್ಮ ಎಕ್ಸಾಮಿಗೆ ಏನು ಬೇಕೋ ಅದನ್ನು ಮಾತ್ರ ಮಾತಾಡ್ತಾ ಇದ್ದೀನಿ ಅಷ್ಟೇ. ಸೊ ಕೆಲವೊಂದು ಕಡೆ ಗೌರ್ನಮೆಂಟ್ ಕಡೆಯಿಂದ ಕೂಡ ಎಥಿಕಲ್ ಡೈಲಮೋಸ್ಗಳು ನಡೀತವೆ. ಕೆಲವೊಂದು ಪಾರ್ಟಿಗಳು ಅವುಗಳ ಸ್ವಂತಕ್ಕೆ ಕೂಡ ಅದನ್ನು ಯೂಸು ಮಾಡ್ಕೋತಾರೆ. ಹಾಗಾಗಿ ಸೊ ನೀವು ಆ್ಯಸ್ ಅ ಡಿ ಸಿ ಆರ್ ಎ ಸಿ ಅಲ್ಲಿದ್ದಾಗ ಡಿಸಿಷನ್ ಮೇಕಿಂಗ್ ಏನು ಹೇಳೋದ್ನಲ್ಲಾಗಲೇ, ಈ ಒಂದು ಪೇಪರ್ನ ಒಬ್ಬ ಆಫೀಸರ್ಗೆ, ಒಬ್ಬ IAS IPS ಆಫೀಸರ್ಗೆ, ಒಬ್ಬ UPSC ಬರೆಯೋ ಆಸ್ಪೆರೆಂಟ್, ಒಬ್ಬ UPSC ಮುಗಿಸಿ ಹೋಗೋ ಆಸ್ಪೆರೆಂಟ್ ಎಥಿಕ್ಸ್ ಇರಲಿ ಅನ್ನೋ ರೀಸನ್ಗೆ ಕೊಟ್ಟಿರುತ್ತೆ ಪೇಪರ್ ಇದು. ಆ್ಯಂಡ್ ಆ್ಯಸ್ ಅ ರೋಲ್ ಆಫ್ ಫ್ಯಾಮಿಲಿ, ಸೊಸೈಟಿ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಎಥಿಕಲ್ ಡೆವಲಪ್ಮೆಂಟ್. ಸೊ ನೀವು ಫ್ಯಾಮಿಲಿಯಲ್ಲಿ ಒಂದು ರೋಲ್ನ ಪ್ಲೇ ಮಾಡ್ತಿರ್ತಾರೆ. ಆ್ಯಸ್ ಇಟ್ ಈಸ್ ಇಂಡಿಯಾನ ನೀವು ಒಂದು ಫ್ಯಾಮಿಲಿ ಅಂತ ತೊಗೊಂಡ್ರೆ, ಇಂಡಿಯಾದಲ್ಲಿ ಸೊಸೈಟಿಯಲ್ಲಿ ಕೂಡ ನೀವು ಒಂದು ರೋಲ್ನ ಪ್ಲೇ ಮಾಡ್ತಿರ್ತೀರ. ಆ್ಯಂಡ್ ಇದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ಮನೇಲಿ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ಒಂದು ಏಜ್ ಮುಗಿದ ಮೇಲೆ ಮನೇಲಿ ಅಬ್ವಿಯಸ್ಲಿ ಮಕ್ಕಳಿಗೆ ಬೆಲೆ ಇರೋಲ್ಲ. ಸ್ವಲ್ಪ ದೊಡ್ಡವರಾದ್ಮೇಲೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂದಾಗ ಮನೆ ಹೊರಗಡೆ ಅಪ್ಪ ಅಮ್ಮಂದ್ರು ಸ್ವಲ್ಪ ಬೆಲೆ ಕೊಡ್ತಾರೆ. ಸೊ ಫ್ಯಾಮಿಲಿ ರೋಲ್, ಸೊಸೈಟಿ ರೋಲ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರೋಲ್. ಸೊ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದನ್ನ ನೀವು ಇನ್ಸ್ಟೆಡ್ ಆಫ್ ದಟ್ ಇದನ್ನು ನೀವು ಮನೆ ಅಂತ ತೊಗೊಳ್ಳೋ ಬದಲು ಇಂಡಿಯಾ ಅಂತ ತೊಗೊಳ್ಳಿ. ಇಂಡಿಯಾ ಈಸ್ ಯುವರ್ ಫ್ಯಾಮಿಲಿ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಒಂದು ಇಶ್ಯೂ ಆಗಿದೆ, ಸೊ ಮರ್ಯಾದೇನೋ ಆಚೆ ಕಡೆ ಸೊಸೈಟಿ, ಲೈಕ್ ಇಂಡಿಯಾನ ಬಿಟ್ಟು ಆಚೆ ಚೀನಾದಲ್ಲಿ ಪ್ರಾಬ್ಲಮ್ನು, ಅಥವಾ USA ಅಲ್ಲಿ ಹೇಗೆ, ಈ ಥರ ಎಥಿಕಲ್ ಡೆವಲಪ್ಮೆಂಟ್ಗಳ ಬಗ್ಗೆ ತಗೊಳ್ಳಿ. ಈ ಥರದ ಕೆಲವೊಂದು ಟಾಪಿಕ್ಗಳನ್ನು ಕ್ವೆಶನ್ಸ್ನ ಕೇಳಿದ್ದಾರೆ. ಇಂಡಿಯಾದಲ್ಲಿ ಸಂಸ್ಕೃತಿ, ಬಿಕಾಸ್ ದಿಸ್ ಈಸ್ ಅ ಲ್ಯಾಂಡ್ ಆಫ್ ಕಲ್ಚರ್, ಲ್ಯಾಂಡ್ ಆಫ್ ಟ್ರೆಡಿಷನ್ಸ್, ಸಂಸ್ಕೃತಿಯ ತವರು ಅಂತಲೇ ಕರಿತೀವಿ ನಾವು ನಮ್ಮ ಇಂಡಿಯಾನ. ಸೊ ನಮ್ಮಲ್ಲಿರೋ ಎಷ್ಟೋ ಟ್ರೆಡಿಷನ್ಸ್ಗಳು ಅಪೋಸಿಟ್ ಡೈರೆಕ್ಷನಲ್ಲಿ ಬೇರೆ ದೇಶದಲ್ಲಿರುತ್ತೆ. ಸೊ ಹಾಗಾಗಿ ಅಲ್ಲಿ ಇನ್ ಕೇಸ್ ಆ ಥರದ್ದು ಏನೇನು ನಡೆದಿದ್ದಾವೆ, ಲೈಕ್ ನಮ್ಮಲ್ಲಿ ಮದುವೆ ತಾಳಿ ಕಟ್ಟಿದ್ರೆ ಇನ್ನು ಕೆಲವೊಂದು ಕಡೆ ಮದುವೆ ತಾಳಿ ತೆಗೆದ್ರೆ, ನಮ್ಮಲ್ಲಿ ಕೆಲವೊಂದು ಕಡೆ ಮದುವೆ ಅಂತಲ್ಲ, ಕೆಲವೊಂದು ಹಬ್ಬ ಹರಿದಿನಗಳು ಆಬ್ವಿಯಸ್ಲಿ ಬರ್ತ್ಡೇ ಅನ್ನೋ ಒಂದು ಕಲ್ಚರು ಬೇರೆ ದೇಶದಿಂದ ಬಂದಿದ್ದು ಅಂತ ನಾವು ಹೇಳ್ತೀವಿ. ಸೊ ನಮ್ಮಲ್ಲಿ ನಾವು ದೀಪ ಹಚ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ, ಅವರು ದೀಪ ಹಾರಿಸ್ಬಿಟ್ಟು ಬಾಟ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹೀಗೆ ಎಷ್ಟೋ ಒಂದು ಟಾಪಿಕ್ಗಳು ಅವರ ಕಲ್ಚರ್ಗೆ ಅಪೋಸಿಟ್ ಇರುತ್ತೆ. ಇಲ್ಲಿ ನೀವು ಇನ್ನೊಂದು ಪಾಯಿಂಟ್ ಹೇಳಬೇಕಾಗೋದು ಕಲ್ಚರ್. ಸೊ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಕಲ್ಚರ್ಗಳಿರುತ್ತೆ. ಆ ಕಲ್ಚರ್ಗೆ ಅಲ್ಲಿನ ಟ್ರೈಬ್ಸ್ ಅದನ್ನು ಒಪ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಆ ಒಂದು ಪಾಯಿಂಟ್ ಯಾವ್ಯಾವ ಥರ ಇದೆ, ಹೇಗೆಲ್ಲ ಇದೆ, ಇವುಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಸೊ ಅದ್ರ ಬಗ್ಗೆ ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ಆ್ಯಟಿಟ್ಯೂಡ್ ಆ್ಯಂಡ್ ಆ್ಯಪ್ಟಿಟ್ಯೂಡ್. ಸೊ ಆ್ಯಟಿಟ್ಯೂಡ್, ಅದರ ಡೆಫಿನೇಷನ್, ಸ್ಟ್ರಕ್ಚರ್, ಫಂಕ್ಷನ್ಸ್ ಆಫ್ ಆ್ಯಟಿಟ್ಯೂಡ್. ಸೊ ಆ್ಯಟಿಟ್ಯೂಡ್ ಅಂದರೆ ನಮಗೆಲ್ಲ ಆ್ಯಟಿಟ್ಯೂಡ್, ಆ ಆ್ಯಟಿಟ್ಯೂಡ್ ಅಲ್ಲ, ಇಟ್ ಈಸ್ ಎ ಪರ್ಸ್ನಾಲಿಟಿ. ಒಂದು ಪರ್ಸ್ನಾಲಿಟಿ ಜಸ್ಟ್ ಆನ್ ಬಿಹೇವಿಯರ್ ಅಷ್ಟೇ. ಫಾರ್ ಎಕ್ಸಾಂಪಲ್, ನೀವು ಹೋಗಿ ಒಂದು ಜಿಲ್ಲೆ ನಿಮ್ಮ ಹೈಯರ್ ಆಫೀಸರ್ ಮುಂದೆ ನಿಂತ್ಕೊಂಡಾಗ ಹೇಗೆ ಮಾತಾಡೋದು, PM ಮುಂದೆ ಹೇಗೆ ಮಾತಾಡೋದು, ಬಿಕಾಸ್ ಎಲ್ಲಿ ಏನು ಮಾತಾಡ್ತೀವಿ ಅನ್ನೋದಕ್ಕಿಂತ ಯಾರ ಮುಂದೆ ಮಾತಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ರೋಲ್ ಏನು, ಬಿಹೇವಿಯರ್ ಏನು, ಡಿಸಿಷನ್ ಆ ಪಾಯಿಂಟಲ್ಲಿ ಹೇಳಬೇಕಾ ಬೇಡವಾ ಅನ್ನೋ ಡಿಸಿಷನ್ ಮೇಕಿಂಗ್ ಏನು, ಅದಕ್ಕೆ ಸೋಷಿಯಲ್ ಇನ್ಫ್ಲುಯೆನ್ಸ್. ಯಾಕಂದರೆ ಕೆಲವೊಂದು ಸರಿ ನಾವು ಹೇಳೋ ಟಾಪಿಕ್ ಸರಿ ಇರುತ್ತೆ, ಹೇಳಿರೋ ಜಾಗ ತಪ್ಪಿರುತ್ತೆ, ಅಥವಾ ಅದಕ್ಕಿಂತ ತೊಗೊಂಡಿರೋ ಇನ್ಸ್ಪಿರೇಷನ್ ತಪ್ಪಾಗಿರುತ್ತೆ. ಸೊ ಲೈಕ್ ದಿಸ್, ಅದೇ ಸರಿ ಇದ್ದು ಹೇಳೋದು ಹೇಗೆ. ಅದಾದಮೇಲೆ ಲಾಸ್ಟ್, ಆಪ್ಟಿಟ್ಯೂಡ್ ಫೌಂಡೇಶನ್ ವ್ಯಾಲ್ಯೂಸ್ ಇನ್ ಸಿವಿಲ್ ಸರ್ವಿಸಸ್, ವೆರಿ ಮಚ್ ಇಂಪಾರ್ಟೆಂಟ್. ಇಂಟಿಗ್ರಿಟಿ, ಆಬ್ಜೆಕ್ಟಿವಿಟಿ, ಕಂಪ್ಯಾಷನ್. ಸೊ ಈ ಮೂರು ಕೂಡ ನಮ್ಮ ಆ್ಯಪ್ಟಿಟ್ಯೂಡ್, ಎಕ್ಸ್ಪೆಷಲಿ ಸಿವಿಲ್ ಸರ್ವಿಸಸಲ್ಲಿ ಆ್ಯಪ್ಟಿಟ್ಯೂಡ್ ಫೌಂಡೇಶನ್ಸ್ಗಳು ವ್ಯಾಲ್ಯೂಗಳೆಲ್ಲ ಇಂಟಿಗ್ರಿಟಿ, ಆಬ್ಜೆಕ್ಟಿವಿಟಿ, ಕಂಪ್ಯಾಷನ್, ಇವುಗಳೆಲ್ಲ ಕೂಡ. ಸೊ ಇದ್ರ ಮೇಲೆ ಕೂಡ ಕ್ವೆಶನ್ಸ್ ಕೇಳ್ತಾರೆ. ಇದು ನಿಮ್ಮ ಹೈಯರ್ ಆಫೀಸರ್ ಮುಂದೆ ಹೇಗೆ ಕೇಸ್ ಸ್ಟಡಿ ಕೊಟ್ಟು ಕೇಳ್ಬೋದು, ಅಥವಾ ಆ ಊರಿನ ಮುಖಂಡ, ಯಾಕಂದರೆ ಆ ಊರಿನಲ್ಲಿ ಅವ್ರು ಹೇಳ್ತಿರೋದೇ ಎಲ್ಲ ಫೈನಲೈಸ್ ಆಗ್ತಿರುತ್ತೆ. ಸ್ಟಿಲ್ ನೀವು ಹೋಗಿ ಅದನ್ನು ಸಾಲ್ವ್ ಮಾಡಬೇಕು. MLA ನಿಮಗಿಂತ ಕಮ್ಮಿ ಓದಿರ್ತಾನೆ, ಸ್ಟಿಲ್ ನೀವು ಹೋಗಿ ಸಲ್ಯೂಟ್ ಹೊಡಿಬೇಕು. ಲೈಕ್ ದಿಸ್, ನಿಮ್ಮ ಬಿಹೇವಿಯರ್ ಆ ಪಾಯಿಂಟಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ. ಎಮೋಷ್ನಲ್ ಇಂಟೆಲಿಜೆನ್ಸ್, EI, ಇದ್ರ ಮೇಲೆ ಇವತ್ತಿಗೆ ತುಂಬ ನಡೀತಾ ಇದೆ. ಸ್ಟಿಲ್ AI, ಇದು AI ಅಲ್ಲ, EI, ಎಮೋಷ್ನಲ್ ಇಂಟೆಲಿಜೆನ್ಸ್, ಕಾನ್ಸೆಪ್ಟ್ ಆಫ್ ಅಪ್ಲಿಕೇಶನ್ ಇನ್ ಗವರ್ನೆನ್ಸ್. ಸೊ ಎಮೋಷ್ನಲ್ ಇಂಟೆಲಿಜೆನ್ಸ್ನ, ಯಾಕಂದರೆ
ಎಷ್ಟೋ ಪಾಯಿಂಟಲ್ಲಿ ಎಮೋಷ್ನಲಾಗಿ ಥಿಂಕ್ ಮಾಡ್ತೀವಿ, ಇಂಟೆಲಿಜೆಂಟಾಗಿ ಥಿಂಕ್ ಮಾಡಲ್ಲ. ಸೊ ನೀವು ಎಮೋಷ್ನಲ್ ಆಗಿ ಬಟ್ ಆ ಪಾಯಿಂಟಲ್ಲಿ ಇಂಟೆಲಿಜೆಂಟಾಗಿ ಥಿಂಕ್ ಮಾಡಬೇಕಷ್ಟೆ. ಕಾಂಪೊನೆಂಟ್ಸ್ ಆಫ್ ದ ಎಮೋಷ್ನಲ್ ಇಂಟೆಲಿಜೆನ್ಸ್. ಸೊ ರೋಲ್ ಆಫ್ AI ಇನ್ ದ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಆಫ್ ಲೀಡರ್ಶಿಪ್. ಸೊ ಇದಕ್ಕೆ ನೀವು ಯಾವ್ದು ಇಲ್ಲಿವರೆಗೂ ಕೊಟ್ಟರು, ಯಾವ ಎಕ್ಸಾಂಪಲ್ ತೊಗೊಂಡ್ರು ಆಯಿತು. ಸೊ ಅಲ್ಲಿ ಲೀಡರ್ಶಿಪ್ ಬೇರೆ ಯಾವ್ದು ಇರುತ್ತೆ, ಬಟ್ ನೀವು ಹೋಗಿ ಅದು ಕಾನ್ಫ್ಲಿಕ್ಟನ್ನು ರಿಸಾಲ್ವ್ ಮಾಡಬೇಕು ಅಷ್ಟೇ. ಡೆವಲಪ್ಮಿಂಗ್ ದ ಎಮೋಷ್ನಲ್ ಇಂಟೆಲಿಜೆನ್ಸ್ ಇನ್ ದ ಸಿವಿಲ್ ಸರ್ವಿಸಸ್. ಸೊ ನೀವು ಸಿವಿಲ್ ಸರ್ವಿಸಸ್ಸಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ನ ಹೇಗೆ ಡೆವಲಪ್ ಮಾಡ್ತೀರಾ, ಅದನ್ನು ಹೇಗೆ ಇನ್ಕ್ರೀಸ್ ಮಾಡ್ತೀರಾ. ಆ್ಯಂಡ್ ಪಬ್ಲಿಕ್ ಸರ್ವಿಸ್ ವ್ಯಾಲ್ಯೂಸ್ ವೆರಿ ಇಂಪಾರ್ಟೆಂಟ್. ಸೊ ಎಥಿಕಲ್ ಕನ್ಸರ್ನ್ ಇನ್ ಡೈಲಮ್ಸ್ ಆಫ್ ದ ಗವರ್ನಮೆಂಟ್ ಆ್ಯಂಡ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್. ಪ್ರೈವೇಟ್ ಮತ್ತು ಗೌರ್ನಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಮಧ್ಯೆ ಕೆಲವೊಂದು ಎಥಿಕಲ್ ಡೈಲಮೋಸ್ ಇರ್ತವೆ. ಲೈಕ್ ಅವರು ಎಷ್ಟೋ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಎಷ್ಟೋ ಅಲ್ಲ, ಮೋಸ್ಟ್ ಆಫ್ ದುಡ್ಡು ಎಥಿಕ್ಸ್ಗಿಂತ ಕಂಪೇರಬಿಲಿಟಿ. ಬಟ್ ಕೆಲವೊಂದು ಮೋಸ್ಟ್ ಆಫ್ ಗೌರ್ನಮೆಂಟು ಇಲ್ಲ, ಎಥಿಕ್ಸ್ ಇಂಪಾರ್ಟೆಂಟ್, ಹೇಳ್ಕೊಡೋದೇ ಇಂಪಾರ್ಟೆಂಟ್. ಲೈಕ್ ದಿಸ್ ಲಾಸ್ ಮತ್ತು ರೂಲ್ಸ್, ರೆಗ್ಯುಲೇಷನ್ಸ್, ಕಾನ್ಸೈನ್ಸ್ ಆ್ಯಸ್ ಅ ಸೋರ್ಸಸ್ ಆಫ್ ಎಥಿಕಲ್ ಗೈಡೆನ್ಸ್. ಎಥಿಕಲ್ ಗೈಡೆನ್ಸ್ ಹೇಳಿ ಕೆಲವೊಂದು ಲಾ ಕರೆಕ್ಟಾಗಿರುತ್ತೆ, ಬಟ್ ಅಲ್ಲಿ ಎಥಿಕಲಾಗಿ ಅದನ್ನು ಯೋಚನೆ ಮಾಡಿದಾಗ ಮಾತ್ರ ಅದು ತಪ್ಪಾಗ್ಬಿಡುತ್ತೆ. ಸೊ ಒಬ್ಬರನ್ನ ಕೊಲ್ಲೋದು ತಪ್ಪು, ಒಬ್ಬ ವಿಮೆನ್ ಒಬ್ಬರನ್ನ ಕೊಲ್ಲೋದು ತಪ್ಪೇ. ಆದರೆ ಅವಳಿಗೋಸ್ಕರ ಅವಳು ಸೆಲ್ಫ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ, ಅವಳು ಕಾಪಾಡ್ಕೊಳ್ಳೋಕ್ಕೋಸ್ಕರ ಒಬ್ಬರನ್ನ ಕೊಲ್ಲೋದು ತಪ್ಪಲ್ಲ. ಸೊ ಇದು ಈ ಪಾಯಿಂಟಲ್ಲಿ ನಾವು ಎಥಿಕಲ್ಲಾಗಿ ಯೋಚನೆ ಮಾಡಬೇಕು ಅಕಾರ್ಡಿಂಗ್ ಟು ದ ಲಾ ಅಲ್ದಲೆ, ಬಿಕಾಸ್ ಬಂದವನು ಒಳ್ಳೆಯವನಾಗಿರಲ್ಲ ಅಲ್ವಾ. ದೆನ್ ಅಕೌಂಟಬಿಲಿಟಿ ಆ್ಯಂಡ್ ದ ಎಥಿಕಲ್ ಗವರ್ನೆನ್ಸ್. ಸ್ಟ್ರೆಂಥಿಂಗ್ ಆಫ್ ದ ಎಥಿಕಲ್ ಆ್ಯಂಡ್ ಮಾರಲ್ ವ್ಯಾಲ್ಯೂಸ್ ಇನ್ ದ ಗವರ್ನೆನ್ಸ್. ಎಥಿಕಲ್ ಇಶ್ಯೂಸ್ ಇನ್ ದ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಫಂಡಿಂಗ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಬೇರೆ ದೇಶದವರು ನಮ್ಮ ಮೇಲೆ ಫಂಡ್ ಮಾಡಬೇಕು ಅಂದರೆ ಇನ್ವೆಸ್ಟ್ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪ ಎಥಿಕಲ್ಲಾಗಿ ನಾವು ಕೆಲವೊಂದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಅದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ನಾವು ಗಮನ ಕೊಡಬೇಕಾಗತ್ತೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಾಬಿಟಿ ಇನ್ ದ ಗವರ್ನೆನ್ಸ್. ಸೊ ಈ ಒಂದು ಕಾನ್ಸೆಪ್ಟ್ಸ್ಗಳು ಇಲ್ಲಿ ಹಾಕಿರೋ ಪ್ರತಿಯೊಂದು ಪಾಯಿಂಟ್ ಮೇಲೂ ಕೂಡ ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ. ಅದೇ ರೀಸನ್ಗೆ ಎಲ್ಲ ಪಾಯಿಂಟ್ನ ನಾನು ಮರ್ಜ್ ಮಾಡಿ ಒಂದು ಕಡೆ ಹಾಕಿದ್ದೀನಿ ಅಷ್ಟೇ. ಸೊ ಕಾನ್ಸೆಪ್ಟ್ ಆಫ್ ಪಬ್ಲಿಕ್ ಸರ್ವಿಸಸ್, ಫಿಲಾಸಫಿಕಲ್ ಬೇಸಿಸ್ ಆಫ್ ದ ಗವರ್ನೆನ್ಸ್ ಆ್ಯಂಡ್ ಇಂಟರ್ನಿಟಿ, ಇನ್ಫಾರ್ಮೇಷನ್ ಶೇರಿಂಗ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ದ ಗವರ್ನಮೆಂಟ್. ಸೊ ಒಬ್ರಿಗೆ ಇನ್ಫಾರ್ಮೇಷನ್ ಹೇಗೆ ಸೆಂಡ್ ಮಾಡ್ತೀವಿ, ಆ್ಯಂಡ್ ಗವರ್ನಮೆಂಟಲ್ಲಿ ಏನೇನು ಟ್ರಾನ್ಸ್ಪರೆನ್ಸಿ ನಡೀತಾ ಇದೆ. ಆ್ಯಂಡ್ RTI ರೈಟ್ ಟು ಇನ್ಫಾರ್ಮೇಷನ್. ಸೊ ಇದ್ರ ಅಂಡರೇ ನಮಗೊಂದು ಬಂದಿತ್ತು, PM ಕೂಡ ಬೇಕಾದ್ರೆ ಲೆಟ್ರ್ ಬರೆದು ನಿಮ್ಮ ಸ್ಯಾಲ್ರಿ ಎಷ್ಟಿದೆ ಅಂತ ಕೇಳ್ಬೋದು, ಅವ್ರು ಹೇಳ್ತಾರೆ. ಸೊ ಇದು ನಾವು ಒಂದು 10 ವರ್ಷದ ಮುಂಚೆ ಇದ್ದ ಕಾನ್ಸೆಪ್ಟ್ ಅದು. ಆ್ಯಂಡ್ ಕೋಡ್ ಆಫ್ ಎಥಿಕ್ಸ್ ಆ್ಯಂಡ್ ಕಂಡಕ್ಟ್ ಆಫ್ ದ ಪಬ್ಲಿಕ್ ಅಫಿಷಿಯಲ್ಸ್. ಒಬ್ಬ ಪಬ್ಲಿಕ್ ಅಫಿಷಿಯಲ್ ಜೊತೆ ಹೇಗೆ ಮಾತಾಡಬೇಕು, ಕೋಡ್ ಆಫ್ ಕಂಡಕ್ಟ್ ಅಂದ್ರೇನು, ಕೋಡ್ ಆಫ್ ಎಥಿಕ್ಸ್ ಅಂದ್ರೇನು. ಸೊ ಸಿಟಿಸನ್ ಕ್ಯಾರೆಕ್ಟರ್, ವರ್ಕ್ ಕಲ್ಚರ್, ಚಾಲೆಂಜಸ್ ಆಫ್ ಕರಪ್ಷನ್. ಕರಪ್ಷನ್ ಇಸ್ ವೆರಿ ಮಚ್ ಹೈಲಿ ಇನ್ ಆರ್ ಇಂಡಿಯಾದಲ್ಲಿ ಕರಪ್ಷನ್ ಬಿಟ್ಟಿರೋದೇ ಇಲ್ಲ, ಯಾವುದು ಹೇಗೂ ಇರಲ್ಲ. ಸೊ ಹಾಗಾಗಿ ರಾದರ್ ದ್ಯಾನ್ ದಟ್ ಕರಪ್ಷನ್ ಹೇಗೆ ಅದನ್ನು ಕರಪ್ಷನ್ನ ತಡೆಯೋದು ಹೇಗೆ, ವರ್ಕ್ ಕಲ್ಚರ್ ನಮ್ದು ಹೇಗಿರಬೇಕು, ಸೀನಿಯರ್ ಸಿಟಿಜನ್ ಜೊತೆ ಕ್ಯಾರೆಕ್ಟರ್ ಹೇಗಿರಬೇಕು ನಮ್ಮದು. ಸೊ ಅಥವಾ ಸೀನಿಯರ್ ಸಿಟಿಸನ್ ಚಾರ್ಟರ್ ಎಂಡರಲ್ಲಿ ಅವ್ರಿಗೆ ಪೆನ್ಷನ್ ಬರ್ತಿರುತ್ತೆ. ಸೊ ಇನ್ ಕೇಸ್ ಆ ಕೇಸಸ್ಸಲ್ಲಿ ಹೋದರೆ ಅವ್ರ ಜೊತೆ ಹೇಗಿರಬೇಕು, ಇದ್ರ ಬಗ್ಗೆ ನಮಗೆ ಪ್ರಾಬಿಟಿ ಕೊಡ್ತಾರೆ. ಕೇಸ್ ಸ್ಟಡೀಸ್ ಇನ್ ಎಥಿಕ್ಸಲ್ಲಿ ಕೇಸ್ ಸ್ಟಡೀಸು ಯಾವ ಟಾಪಿಕ್ ಬೇಸಿಸ್ ಮೇಲೆ ಕೊಡ್ತಾರೆ, ಟಾಪಿಕ್ ಮಾತ್ರ ಹೇಳ್ತಾ ಇದ್ದೀನಿ ನನಗೆ. ಸೊ ರಿಯಲ್ ಲೈಫ್ ಎಥಿಕಲ್ ಡೈಲಮೋಸ್ ಹೇಳಿದ್ನಲ್ಲ, ಮಣಿಪುರ ಆ ಥರ ಕೇಸಸ್ ಇರ್ಬೋದು. ಡಿಸಿಷನ್ ಮೇಕಿಂಗ್ ಫ್ರೇಮರ್ಸ್, ಕಾಶ್ಮೀರ್ ಹೇಳಿದ್ನಲ್ಲ ಆ ಬೇಸಿಸ್. ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಇನ್ ದ ಗವರ್ನೆನ್ಸ್. ಸೊ ಕಾನ್ಫ್ಲಿಕ್ಟ್ ರಿಸೊಲ್ಯೂಷನ್, ಸೊ ಎಲ್ಲೋ ಒಂದು ಇಶ್ಯೂ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಚತೀವು ಆ್ಯಕ್ಚುಲಿ ಇಂಡಿಯಾಗೆ ಸೇರಿದ್ದು, ನಾವು ಶ್ರೀಲಂಕಾಗೆ ಬರ್ಕೊಟ್ಬಿಟ್ಟಿದ್ದೀವಿ ಅಂತ ಈ ಥರ ಅವರು ಕೇಸ್ ಇದು ಮಾಡಿದರು. ಸೊ ಆ ಥರ ಪಾಸಿಬಿಲಿಟಿಲಿ ಕಾನ್ಫ್ಲಿಕ್ಟ್ನ ಹೇಗೆ ಅಲ್ಲಿ ನೀವೇನಾದರೂ ಇದ್ದರೆ ಅಲ್ಲಿ ರೆಸೊನೆನ್ಸ್ನ ಹೇಗೆ ಕ್ಲಿಯರ್ ಮಾಡ್ತೀರಾ. ಕೇಸ್ ಸ್ಟಡಿ ಬೇಸ್ಡ್ ಆನ್ UPSC ಮೇನ್ಸ್. ಸೊ UPSC ಮೇನ್ಸ್ ಬೇಸಿಸ್ ಮೇಲೆ, ಲೈಕ್ ನಿಮಗೆ ಕೊಡೋ essay ರೈಟಿಂಗಲ್ಲೋ ಅಥವಾ ಬೇರೆ ಟಾಪಿಕ್ಗಳಲ್ಲೋ ಆ ಬೇಸಿಸ್ ಮೇಲೆ ಕೇಸ್ ಸ್ಟಡಿಯ ಕ್ವೆಶನ್ಸ್ಗಳು ಯಾವ್ಯಾವುದು ಸಿಗ್ತವೆ ಅನ್ನೋ ಬೇಸಿಸ್ ಮೇಲೆ ಕೂಡ ಕ್ವೆಶನ್ಸ್ ಕೇಳ್ತಾರೆ. ಸೊ ಹೇಗೆ ಪ್ರಿಪ್ರೇಷನ್ ಸ್ಟ್ರಾಟಜಿ ಹೇಗೆ ಮಾಡೋದು, ಆಬ್ವಿಯಸ್ಲಿ NCERTನ ಚೆನ್ನಾಗಿ ಓದಿ ಅಂತ ನಾನು ಹೇಳಲ್ಲ. ವೈ, ಬಿಕಾಸ್ ನಿಮ್ಮ NCERT ಎಲ್ಲ ಸಬ್ಜೆಕ್ಟ್ಗೂ ಓಕೆ, ಬಟ್ ನಮ್ಮ NCERTಯಲ್ಲಿ ಎಥಿಕ್ಸ್ ಇರಲ್ಲ. ಎಲ್ಲೂ ಎಥಿಕ್ಸ್ ಬಗ್ಗೆ, ಇಂಟಿಗ್ರಿಟಿ ಬಗ್ಗೆ ಆಗಲಿ ಯಾವ ಮಾತು ಆಡಲ್ಲ ನಮ್ಮ NCERT. ಅದಕ್ಕೆ ನಾನು ಮೆನ್ಷನ್ ಮಾಡಿಲ್ಲ. ಬಟ್ ಲೆಕ್ಸಿಕಾನ್ ಅಂತ ಒಂದು ಬುಕ್ ಇದೆ, ಎಥಿಕ್ಸ್ಗೆ ತುಂಬ ಚೆನ್ನಾಗಿದೆ. ಸೊ ARC ರಿಪೋರ್ಟ್ ಆನ್ ಎಥಿಕ್ಸ್ ಅಂತ, ಈ ಬುಕ್ಕು ಕೂಡ ಅಷ್ಟೇ
ARC ರಿಪೋರ್ಟು. ಸೊ ಕೆಲವೊಂದು ರಿಪೋರ್ಟ್ಗಳನ್ನ ಈ ಎಥಿಕ್ಸ್ ಬೇಸಿಸ್ ಮೇಲೆ ಯಾವ್ಯಾವುದಾದ್ರೂ ರಿಪೋರ್ಟ್ ಮಾಡಿದರೆ, ಅಂದರೆ ಯಾವುದೋ ವರದಿಗಳನ್ನು ಕೊಟ್ಟಿದ್ರೆ, ಹಸಿವು ವರದಿ ಈ ಥರ ವರದಿಗಳನ್ನೆಲ್ಲ ಕೊಟ್ಟಿದ್ರೆ ಆ ವರದಿಗಳನ್ನು ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ಕರೆಂಟ್ ಅಫೇರ್ಸ್, ಕೇಸ್ ಸ್ಟಡಿ, ಎಕ್ಸಾಂಪಲ್ ಫ್ರಮ್ ದ ಗವರ್ನೆನ್ಸ್, ಜುಡಿಷಿಯರಿ, ಅಡ್ಮಿಷನ್, ಹೀಗೆ. ಆ್ಯಂಡ್ ನ್ಯೂಸ್ ಪೇಪರ್ಸ್, ರಿಪೋರ್ಟ್ಸ್, ದ ಹಿಂದೂ, ಎಥಿಕಲ್ ರಿಲೇಟೆಡ್, ಹಿಂದೂ ಅಥವಾ ನೀವು ಯಾವುದೇ ಮ್ಯಾಗ್ಝೈನ್ ಓದಿ ಅಥವಾ ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ನ ಓದಿ, ಪ್ರಾಬ್ಲಮ್ ಇಲ್ಲ. ಅಲ್ಲಿ ಎಥಿಕ್ಸ್ ರಿಲೇಟೆಡ್ ಯಾವುದಾದ್ರೂ ಆರ್ಟಿಕಲ್ ಇದೆಯಾ ಅಂತ ನೋಡಿ. ಬಿಕಾಸ್ ಕೆಲವೊಂದು ಗ್ರಾಮಗಳಿರ್ತವೆ ಅಲ್ಲಿ ನೀರು ಕೂಡ ಹೋಗಲ್ಲ, ಕೆಲವೊಂದು ಯಾವುದೇ, ಅಥವಾ ಕೆಲವೊಂದು ಗ್ರಾಮಗಳಿರ್ತವೆ ಎಲ್ಲ ಸಿಗುತ್ತೆ, ಇಂಟರ್ನೆಟ್ ಎಲ್ಲ ಇರಲ್ಲ, ಯಾವ ಇನ್ಫಾರ್ಮೇಷನ್ನು ಅಲ್ಲಿಗೆ ರೀಚೇ ಆಗ್ತಿರಲ್ಲ. ಕೆಲವೊಂದು ಊರಲ್ಲಿ ಸ್ಕೂಲ್ಸ್ ಇರ್ತವೆ ಬಟ್ ಯಾವುದೂ ಟೀಚರ್ಸ್ ಇರಲ್ಲ, ಯಾಕೆ ಅಂದರೆ ಅಲ್ಲಿ ಹೋಗಿ ಬರೋದೇ ತುಂಬ ಕಷ್ಟ ಇರುತ್ತೆ. ಇನ್ನೂ ಕೆಲವೊಂದು ಕಡೆ ವಿಮೆನ್ಸ್ ಮೇಲೆ ಅಥವಾ ಚಿಕ್ಕ ಮಕ್ಳ ಮೇಲೆಲ್ಲ ಹಲ್ಲೆ ನಡೀತಾ ಇರುತ್ತೆ, ಕೇಳೋರಿರಲ್ಲ. ಸೊ ಈ ಥರದ ಯಾವುದಾದ್ರೂ ಎಥಿಕ್ಸ್ ರಿಲೇಟೆಡ್, ಎಕ್ಸ್ಪೆಷಲಿ ಎಥಿಕ್ಸ್ ರಿಲೇಟೆಡ್ ಯಾವುದಾದ್ರೂ ಆರ್ಟಿಕಲ್ ಇದ್ದರೆ ಅದನ್ನು ಓದಿ ನೋಡಿ. ಬಿಕಾಸ್ ಅಟ್ ಎ ಟೈಮ್ ನಾವು ರಿಚ್ ಮತ್ತು ಪೂರ್ನ ನೋಡಬೇಕು ಅಂತಂದರೆ ಮುಂಬೈ ಹೋಗಬೇಕಂತೆ. ವಿ ಆಲ್ಮೋಸ್ಟ್ ಎಂಡ್ ಟು ದ ವಿಡಿಯೋ. ಸೊ ಲಾಸ್ಟ್ ಟಾಪಿಕ್ ದಿಸ್. ಸೊ ಮುಂಬೈಯಲ್ಲಿ ವರ್ಲ್ಡ್ಸ್ ಗ್ರೇಟೆಸ್ಟ್ ಸ್ಲಮ್ ಇದೆ, ಧಾರಾವಿ. ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ದ ಲೆಫ್ಟ್ ಬಿಹೈಂಡ್ ದೆರ್ ಇಸ್ ಅ 3 ಅಪ್ಸ್ಟೇರ್ಸ್ ಬಿಲ್ಡಿಂಗ್. ಅಲ್ಲಿ 21 ಅಂತಸ್ತಿನವರೆಗೂ 21 ಸ್ಟೇಜಸ್, 21 ಸೊ ಮಾಕ್ ಟೆಸ್ಟ್ಗಳನ್ನ ಬರೀರಿ ಆ್ಯಂಡ್ ಆನ್ಸರ್ ರೈಟಿಂಗ್ಸ್ ಪ್ರಾಕ್ಟೀಸ್ ಮಾಡಿ. ಸೇಮ್ ಅದೇ ವೆಬ್ಸೈಟ್ಗೆ ಹೋದರೆ ನಿಮಗೆ ಕ್ವೆಶನ್ ಪೇಪರ್ಸ್ಗಳು ಸಿಗುತ್ತೆ, ತೊಗೊಳ್ಳಿ, ಆನ್ಸರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಲಾಸ್ಟ್, ದಿಸ್ ಈಸ್ ಅ ಎಥಿಕಲ್ ಅವೇರ್ನೆಸ್ ಪೇಪರ್. ಆ್ಯಕ್ಚುಲಿ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದಾಗೆ ಇದು ಒಂದು ಎಥಿಕಲ್ ಎಥಿಕಲ್ ಹೇಗೆ ಒಬ್ಬ ಅಧಿಕಾರಿ ಎಥಿಕಲಿ ಥಿಂಕ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ, ಆ್ಯಂಡ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ, ಅವ್ನ ಡಿಸಿಷನ್ ಯಾವ ಸ್ಟೇಜಲ್ಲಿ ಯಾವ ಥರ ಡಿಸಿಷನ್ಸ್ಗಳನ್ನ ತೊಗೋತಾರೆ ಅನ್ನೋದ್ರ ಬಗ್ಗೆ. ಹಾಗಾಗಿ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪೇಪರ್ ಟು ಅಸ್. ಆ್ಯಂಡ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಆ್ಯಂಡ್ ಕೇಸ್ ಸ್ಟಡಿ. ಸೊ ರೆಗ್ಯುಲರ್ ಕೇಸ್ ಸ್ಟಡಿಗಳನ್ನ ನೋಡ್ತಿರ್ತೀವಲ್ಲ, ಅದ್ರ ಬಗ್ಗೆ ಅಪ್ಲಿಕೇಶನ್ಸ್ ಲೆವೆಲ್ಲಿ ಕ್ವೆಶನ್ಸ್ ಕೇಳ್ತಾರೆ ಅಷ್ಟೇ. ಸೊ ನೋಡಿ, ರಿಯಲ್ ವರ್ಡ್ ಎಕ್ಸಾಂಪಲ್ಸ್ಗಳನ್ನ ಜಾಸ್ತಿ ತೊಗೊಂಡು ಆನ್ಸರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿ. ದಿಸ್ ಈಸ್ ಮೋರ್ ಹೆಲ್ಪ್ಫುಲ್ ಟು ಅಸ್. ಆ್ಯಂಡ್ ವಿ ಆಲ್ರೆಡಿ ಎಂಡ್ ಟು ದ ಟಾಪಿಕ್. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಯಾರಿಗೇನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ ಇಸ್ ಯುವರ್ಸ್. ನಿಮ್ಮ ಟೀಕೆ ಟಿಪ್ಪಣಿಗಳು ಸ್ವಾಗತಾರ್ಹ. ಆ್ಯಂಡ್ ಅಟ್ ಲಾಸ್ಟ್, ಯಾರಾದರೂ ಮೊದಲನೇ ಸಾರಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂದರೆ ಶೇರ್ ಮಾಡಿ. ಥ್ಯಾಂಕ್ ಯು.